16 ಸರಿ ಬಂದು ಪ್ರೊಟೆಸ್ಟ್ ಮಾಡಿ 16 ಸರಿ ನಮಗೆ ಮಾತ್ರ ಹೇಳ್ತಾರೆ ನೀವು ಫ್ರೀಡಮ್ ಪಾರ್ಕಲ್ಲೇ ಪ್ರೊಟೆಸ್ಟ್ ಮಾಡಬೇಕು ಅಂದರೆ ಕಾನೂನು ನಮಗೆ ಮಾತ್ರ ಅವ್ರ ಕಾನೂನು ಇಲ್ವಾ ಅಂದರೆ ಅವ್ರಿಗೆ ಕಾನೂನು ಇಲ್ವಾ ಅಂದರೆ ಈಗ ನಮ್ಮ ಮೇಲೆಲ್ಲ ಕೊಲೆ ಮಾಡುವಂಥ ಪ್ರಯತ್ನ ಮಾಡ್ತಾರೆ ಅಟೆಂಪ್ಟ್ ಟು ಮರ್ಡರ್ ಕೇಸ್ ಕೊಲೆ ಮಾಡುವ ಪ್ರಯತ್ನ BJPಯ ವಿರೋಧ ಪಕ್ಷದ ನಾಯಕರನ್ನು ಮತ್ತು MLAಗಳನ್ನು ಕೊಲೆ ಮಾಡೋ ಪ್ರಯತ್ನ ಅಂತೇಳಿ ಕಂಪ್ಲೇಂಟ್ ಕೊಡ್ತೀವಿ ಇವರೇನ ಸುಮ್ಮನೆ ಕರೆದು ಅವ್ರಿಗೆಲ್ಲ ಪಾಕಿಸ್ತಾನ ಜಿಂದಾಬಾದ್ ಅಂತಂದು ಕರೆದು ಕಮಿಷನರ್ ಆಫ್ ಸರ್ವಿಸ್ ಬಿರಿಯಾನಿ ಕೊಟ್ಟರೆ ಹಂಗೆ ಕರೆದುಬಿಟ್ಟು ಬಿರಿಯಾನಿ ಕೊಟ್ಟು ಕಳಿಸಿದ್ರೆ ನಾವು ಬಿಡಲ್ಲ ರಾತ್ರಿ 10 ಗಂಟೆವರೆಗೂ ಸಮಯ ಕೊಟ್ಟಿದ್ದೀವಿ ಇವತ್ತು ರಾತ್ರಿ 10 ಗಂಟೆವರೆಗೂ ಸಮಯ ಕೊಟ್ಟಿದ್ದೀವಿ ಅವ್ರನ್ನ ಬಂಧಿಸಿ ಜೈಲಿಗೆ ಕಳಿಸಿಲ್ಲ ಅಂದರೆ ನಾಳೆ ಬೆಳಗ್ಗೆ ನಾವು ವಿಧಾನಸೌಧದಲ್ಲಿ ಗಾಂಧಿ ಸ್ಟ್ಯಾಚ್ಯೂ ಎಲ್ಲ ಶಾಸಕರು ಆಮೇಲೆ MLCಗಳು ಯಾರ್ಯಾರಿದ್ದಾರೆ ಎಲ್ಲರೂ ಕೂಡ ನಾವು ಪ್ರಜಾಪ್ರಭುತ್ವದ ಉಳಿವಿಗಾಗಿ ರಕ್ಷಣೆ ಮಾಡಿ ಈ ಗೂಂಡಾ ಸರ್ಕಾರ ಗೂಂಡೆ ಶಿವಕುಮಾರ್ ಅವರ ಸರ್ಕಾರ ತೊಲಗಬೇಕು ಅಲ್ಲಿವರೆಗೂ ಈ ಸರ್ಕಾರದ ವಿರುದ್ಧ ಹೋರಾಟವನ್ನು ಮಾಡ್ತೀವಿ ನಾಳೆ ಇವತ್ತು 10 ಗಂಟೆಗೆ ಅವ್ರನ್ನ ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸಿಲ್ಲ ಅಂದರೆ ಬೆಳಗ್ಗೆ ನಾವು ಪ್ರತಿಭಟನೆಯನ್ನು ಮಾಡ್ತೀವಿ ಆಮೇಲೆ ನಮ್ಮ ರಾಜ್ಯದ ಅಧ್ಯಕ್ಷರ ಜೊತೆ ಮಾತಾಡ್ತೀನಿ ನಾನು ಉದಯನ ಶಿಕಾರಿಪುರದಲ್ಲಿ ಒಂದು ಕಾರ್ಯಕ್ರಮ ಇದೆ ಬರಲಿಲ್ಲ ಮಾತಾಡಿ ಈ ಮುಂದೆ ಇದನ್ನು ಹೋರಾಟ ಯಾಕಂದರೆ ನಮಗೆ ಇಲ್ಲಿ ಬದುಕೋಕ್ಕೆ ಭಯದ ವಾತಾವರಣ ಇದ್ದರೆ ಇಡೀ ರಾಜ್ಯದ ಸಾಮಾನ್ಯ ಜನರ ಬದುಕಿರುತ್ತೆ ಸಾಮಾನ್ಯ ಜನ ಬದುಕೋದು ಹೆಂಗೆ ನಡೆಸ್ತಾ ಇದ್ದಾರೆ ಈಗಾಗಲೇ ನೀಟ್ ಬಗ್ಗೆ ಕ್ರಮ ತೆಗೆದುಕೊಂಡು ಬಂಧಿಸಿದ್ದಾರೆ ಆದರೂ ಕೂಡ ಈ ಕಾಕ್ರೋಚ್ ಪಾರ್ಟಿಗೆ ರಾಹುಲ್ ಗಾಂಧಿ ವಿದೇಶಿ ದುಡ್ಡನ್ನು ತೆಗೆದುಕೊಂಡು ಪಾಕಿಸ್ತಾನ ಚೈನಾ ಅಮೇರಿಕಾದಲ್ಲಿ ಕೂತ್ಕೊಂಡು ಅವ್ರ ಹಣ ತೆಗೆದುಕೊಂಡು ಇಲ್ಲಿ ಪ್ರೊಟೆಸ್ಟ್ ಏನು ಮಾಡ್ತಾ ಇದ್ದಾರೆ ಅವ್ರಿಗೆ ರಾಹುಲ್ ಗಾಂಧಿ ಬೆಂಬಲ ಕೊಟ್ಟಿದ್ದಾರೆ ದೇಶ ವಿರೋಧಿಗಳಿಗೆ ತಪ್ಪು ಅಂತ ಹೇಳಿ ನಮ್ಮ ಹೋರಾಟ ಅಷ್ಟೇ ನಾವು ಕಾಂಗ್ರೆಸ್ ಆಫೀಸ್ಗೆ ಮುತ್ತಿಗೆ ಅಂತ ಹೇಳಿದ್ವಿ ಪೊಲೀಸರು ನಿಮ್ಮನ್ನು ಅಲ್ಲಿ ಬಿಡಲ್ಲ ಮುಂದೆನೇ ತಡಿತೀನಿ ಅಂದರು ಆಯಿತು ನಿಮ್ಮದು ಕಾನೂನು ಏನಿದೆ ಆ ಪ್ರಕಾರ ಮಾಡಿ ನಾವು ಶಾಂತಿಯುತವಾಗಿ ಪ್ರತಿಭಟನೆಯನ್ನು ಮಾಡ್ತೀವಿ ಯಾವುದೇ ವೈಲೆನ್ಸನ್ನು ನಾವು ಮಾಡಲ್ಲ ಅಂತೇಳಿ ನಾವು ಮಾಡಿದ್ದೀವಿ ನಮ್ಮೆಲ್ಲ MLAಗಳು ಸುಮಾರು 20 ಜನ MLAಗಳು MLCಗಳು ನಮ್ಮ BJPಯ ಮುಖಂಡರುಗಳು ಕಾರ್ಯಕರ್ತರು ನಾವೆಲ್ಲರೂ ಕೂಡ ನಮ್ಮ ಪ್ರತಿಭಟನೆ ಶಾಂತಿಯುತವಾಗಿ ಪ್ರತಿಭಟನೆ ಏನು ಮಾಡಬೇಕಾಯಿತು ನಾವು ಪ್ರತಿಭಟನೆಯನ್ನು ಮಾಡಿದ್ವಿ ಆದರೆ ಇವತ್ತು ನಡೆದಂಥ ಘಟನೆ ನಮ್ಮನ್ನು ಒಂದು ಸರಿ ಅರೆಸ್ಟ್ ಮಾಡಿದ್ಮೇಲೆ ನಾವು ಪೊಲೀಸ್ ಕಸ್ಟಡಿ ಅದಕ್ಕೆ ಮುಂಚೆ ನಮ್ಮ ಕಸ್ಟಡಿ ಪೊಲೀಸು ಅರೆಸ್ಟ್ ಮಾಡಿ ಆದಮೇಲೆ ಅವ್ರ ಕಸ್ಟಡಿಯಲ್ಲಿ ನಾವಿದ್ವಿ ನನ್ನ ಇಬ್ಬರು